ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಡೇ 6 ಡಯಟ್ ರೂಟೀನ್ ಹೇಗೆಲ್ಲ ಆಯ್ತು, ಏನೆಲ್ಲ ಆಯ್ತು ಅಂತ ಹೇಳಿ ನೋಡುವ. ಇವತ್ತು ಮಾಮೂಲಿ ನಂದು ರೂಟೀನ್, ನಾನು ನೀರು ಕುಡಿಯುವಂಥದ್ದು ಅದನ್ನೆಲ್ಲ ತೋರಿಸ್ಲಿಲ್ಲ. ನಂಗೆ ಬೆಳಿಗ್ಗೆದ್ದು ಶೂಟಿಂಗ್ ಮಾಡುವಾಗ್ಲೇ ಯಾಕೋ ಶೂಟಿಂಗ್ ಮಾಡೋದೇ ಬೇಜಾರು ಅಂತೇಳಿ ಅನ್ನಿಸ್ತು. ಮತ್ತೆ ನಾನು ಇಲ್ಲ ಮಾಡ್ಬೇಕು ಅಂತೇಳಿ ವಾಪಸ್ ಮೋಟಿವೇಶನ್ ತಗೊಂಡು ಮತ್ತೆ ಶೂಟ್ ಮಾಡಿದೆ. ಹಾಗಾಗಿ ಬೆಳಿಗ್ಗೆ ನೀರು ಕುಡಿಯೋದು, ದ್ರಾಕ್ಷೆ ಮತ್ತೆ ಬಾದಾಮ್ ಅದೆಲ್ಲ ತಗೊಂಡೆ. ಆಮೇಲೆ ಬ್ರೇಕ್ಫಾಸ್ಟ್ಗೆ ಏನಪ್ಪಾ ಮಾಡೋದು ಇವತ್ತು ಡಯಟ್ ರೆಸಿಪಿ ಅಂತ ಹೇಳಿ ಯೋಚನೆ ಮಾಡ್ತಾ ಓಟ್ಸ್ ಇದ್ದ ಉಪ್ಮಾ ಮಾಡುವ ಅಂತ ಹೇಳಿ ಅನ್ಕೊಂಡೆ. ಓಟ್ಸ್ ಮೊನ್ನೆ ಓಟ್ ಮೀಲ್ ತೋರಿಸ್ಕೊಂಡೆ. ಈಗ ಓಟ್ಸ್ ಇದ್ದ ಇನ್ನೊಂದು ರೆಸಿಪಿ ಓಟ್ಸ್ ಉಪ್ಮಾ. ಇದು ನಾವು ರವಾ ಉಪ್ಮಾ ಎಲ್ಲ ಹೇಗೆ ಮಾಡ್ತೇವೆ ಹಾಗೇನೆ ಸ್ವಲ್ಪ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಆಮೇಲೆ ಒಣಮೆಣಸು ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋದು. ಆಮೇಲೆ ತರಕಾರಿ ನೀರುಳ್ಳಿ, ಅದಾದ ನಂತರ ನೆಕ್ಸ್ಟ್ ಕ್ಯಾರೆಟ್, ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋದು. 1-2 ನಿಮಿಷ ಅದನ್ನ ಬಾಡಿಸ್ಕೊಳ್ಳಿ. ಅದಾದ ನಂತರ ನಾನಿಲ್ಲಿ ಇದಕ್ಕೆ ಕಾರ್ನ್ ಅನ್ನ ಹಾಕೊಂಡಿದ್ದೇನೆ. ನೀವು ಬಟಾಣಿ ಇದ್ರೆ ಬಟಾಣಿ ಕೂಡ ಹಾಕೊಳ್ಬಹುದು. ನಾನು ಒಂದ್ ಸ್ವಲ್ಪ ಬಟಾಣಿ ಕೂಡ ಹಾಕೊಂಡೆ. ತುಂಬಾನೇ ಚೆನ್ನಾಗಿರ್ತದೆ ರವಾ ಉಪ್ಮಾ ಕೂಡ ತಿನ್ಲಿಕ್ಕೆ, ಟೇಸ್ಟಿ ಆಗಿರ್ತದೆ. ಇದಕ್ಕೆ ನಾನು ತುಂಬಾ ಮಸಾಲೆ ಅಂತ ಹೇಳಕ್ಲಿಲ್ಲ, ಎಲ್ಲಾ ಮಸಾಲೆಗಳನ್ನು ಒಂದ್ ಸ್ವಲ್ಪ ಸ್ವಲ್ಪ ಹಾಕೊಂಡಿದ್ದೇನೆ. ಸ್ವಲ್ಪ ಅರಸಿನ ಹುಡಿ, ಸ್ವಲ್ಪ ಮೆಣಸಿನ ಹುಡಿ, ಆಮೇಲೆ ಮ್ಯಾಗಿ ಮಸಾಲ ಅಂತ ಹೇಳಿ ಬರುತ್ತಲ್ಲ, 10 ರೂಪಾಯಿ ಪ್ಯಾಕೆಟ್ ಬರ್ತದೆ ಮ್ಯಾಗಿ ಮಸಾಲ ಅಂತ ಹೇಳಿ, ಅದನ್ನ ಹಾಕೊಂಡೆ. ಮ್ಯಾಗಿ ಮಸಾಲ ಹಾಕಿದ್ರೆ ಓಟ್ಸ್ ಉಪ್ಮಾ ತುಂಬಾ ರುಚಿಯಾಗಿ ಬರ್ತದೆ. ಅದರ ಫ್ಲೇವರ್, ಅದರ ಪರಿಮಳ ತುಂಬಾ ಚೆನ್ನಾಗಿರ್ತದೆ ತಿನ್ಲಿಕ್ಕೆ. ಆಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ಇದನ್ನ ಬೇಯಿಸ್ಕೊಳ್ತಾ ಇದ್ದೇನೆ. ಡಯಟ್ ಮಾಡುವಾಗ ಎಲ್ರು ಅನ್ಕೊಳ್ತಾರೆ ಡಯಟ್ ಅಂದ್ರೆ ಏನು ತಿನ್ನದೇ ಇರುವಂತದ್ದು ಅಂತ. ನಿಜವಾಗಿ ಆ ರೀತಿ ಅಲ್ಲ. ಡಯಟ್ ಅಂದ್ರೆ ನಾವು ತಿನ್ನುವಂಥದ್ದು ಆಹಾರವನ್ನ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಳ್ಬೇಕು. ಮಾಮೂಲಿ ನಾವು ಮನೇಲಿ ಏನ್ ತಿಂತೇವೆ ಅದನ್ನೇ ತಿನ್ನೋದು, ಬಟ್ ಅದ್ರಲ್ಲಿ ಸ್ವಲ್ಪ ಕ್ಯಾಲೋರಿಯನ್ನ ನೋಡ್ಕೊಳ್ಬೇಕಾಗ್ತದೆ, ಕಾರ್ಬೋಹೈಡ್ರೇಟ್ ಕಮ್ಮಿ ಮಾಡ್ಬೇಕಾಗ್ತದೆ, ತರಕಾರಿನ ಜಾಸ್ತಿ ಮಾಡ್ಬೇಕಾಗುತ್ತೆ, ಹಾಗೆ ಪ್ರೋಟೀನ್ ಅನ್ನ ನೋಡ್ಕೊಳ್ಬೇಕಾಗ್ತದೆ. ಈಗ ಬರೇ ಓಟ್ಸ್ ಅನ್ನ ಹೀಗೆ ತಿನ್ನೋದಕ್ಕಿಂತ ಅದಕ್ಕೆ ಸ್ವಲ್ಪ ಪ್ರೋಟೀನ್ ರಿಚ್ ಮಾಡ್ಕೊಂಡು ತಿಂದ್ರೆ ಅದರಿಂದ ನಮಗೆ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗ್ತದೆ. ವೆಯ್ಟ್ ಲಾಸ್ ಕೆಲವರು ಒಂದು ವಾರ ಎಲ್ಲ ಮಾಡ್ಕೊಂಡು ವೆಯ್ಟ್ ಏನು ಹೆಚ್ಚು ಕಡಿಮೆ ಆಗಿರೋದಿಲ್ಲ. ಅದರಿಂದ ಇನ್ನು ವೆಯ್ಟ್ ಜರ್ನಿಯನ್ನೇ ಸ್ಟಾಪ್ ಮಾಡ್ತಾರೆ. ಕಾರ್ಬೋಹೈಡ್ರೇಟ್ ಅನ್ನ ಜಾಸ್ತಿ ಆಗಿ 3 ಹೊತ್ತು ಕಾರ್ಬೋಹೈಡ್ರೇಟ್ ತಿಂತಾರೆ. ಇದರಿಂದಾಗಿ ಅವರಿಗೆ ರಿಸಲ್ಟ್ ಬರೋದಿಲ್ಲ. ಹೀಗೆ ಮೋಟಿವೇಶನ್ ಬೇಕು ಅಂತ ಹೇಳಿದ್ರೆ ಈ ತರ ವಿಡಿಯೋಗಳನ್ನ ನೋಡಿ, ತುಂಬಾ ವೆಯ್ಟ್ ಲಾಸ್ ವಿಡಿಯೋಸ್ ಎಲ್ಲ ಯೂಟ್ಯೂಬ್ ಅಲ್ಲೆಲ್ಲ ಸಿಗ್ತದೆ. ಮೋಟಿವೇಶನ್ ಬೇಕು ಅಂತಾದ್ರೆ ವಿಡಿಯೋಸ್ ಅನ್ನ ನೋಡ್ಕೊಳ್ಳಿ. ಅದೇ ರೀತಿ ನೀವು ರೆಸಿಪಿಯನ್ನ ಐಡಿಯಾಸ್ ಸಿಗ್ತಿಲ್ಲ ಅಂದ್ರೆ ವಿಡಿಯೋಸ್ ನೋಡಿ ಐಡಿಯಾಸ್ ಅನ್ನ ತಗೊಳ್ಳಿ, ನಿಮ್ಮ ಲೈಫ್ ಅಲ್ಲಿ ಅಳವಡಿಸಿಕೊಳ್ಳಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯ ಒಳ್ಳೇದಾಗುತ್ತೆ. ನೋಡಿ ಇಲ್ಲಿ 1 ಕಪ್ ಓಟ್ಸ್ ತಗೊಳ್ಳೋದಾದ್ರೆ ಅದಕ್ಕೊಂದು 2 ಕಪ್ ಅಷ್ಟು ನೀರ್ ಹಾಕೊಳ್ತು ಬೇಯಿಸ್ಕೊಂಡ್ರೆ ಆಯ್ತು. ತರಕಾರಿ ಬೇಯಲಿಕ್ಕೆ ಒಂದ್ ಸ್ವಲ್ಪ ನೀರು ಬೇಕು. ಆಮೇಲೆ ಉಪ್ಪು ಆಗ ಸ್ವಲ್ಪ ಹಾಕಿದೆ, ಈಗ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡೆ. ನೆಕ್ಸ್ಟ್ ಓಟ್ಸ್ ಅನ್ನ ಹಾಕೊಳ್ಳೋದು. ಓಟ್ಸ್ ಹಾಕಿ 2-3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅದು ಚೆನ್ನಾಗಿ ಬೇಯ್ತದೆ. ರುಚಿಯಾದ ಓಟ್ಸ್ ಉಪ್ಮಾ ರೆಡಿ ಆಯ್ತು. ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಂಡೆ ಕೊನೆಯಲ್ಲಿ. ಆಮೇಲೆ ಲೆಮನ್ ಅನ್ನ ಹಿಂಡ್ಕೊಳ್ತೇನೆ. ಆಮೇಲೆ ನೀವು ತೆಂಗಿನಕಾಯಿ ತುರಿ ಬೇಕು ಅಂತಿದ್ರೆ ಹಾಕೊಳ್ಬಹುದು, ನಾನು ಹಾಕೊಳ್ಳಿಲ್ಲ. ತೆಂಗಿನಕಾಯಿ ತುರಿ ಹಾಕದಿದ್ರು ಕೂಡ ಇದು ಚೆನ್ನಾಗಿರ್ತದೆ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಕಾಗ್ತದೆ, ತುಂಬಾ ರುಚಿಯಾಗಿರ್ತದೆ. ಇದನ್ನ ನೀವು ನೈಟ್ ಡಿನ್ನರ್ಗೆ ಕೂಡ ಇದನ್ನ ಮಾಡ್ಕೊಂಡು ತಿನ್ಬೋದು ಬೇಕಾದ್ರೆ. ಬೆಳಿಗ್ಗೆ ಬೇಡ, ಇಷ್ಟ ಆಗೋದಿಲ್ಲ ಓಟ್ಸ್ ಅಂದ್ರೆ, ನೈಟ್ ಈ ರೀತಿ ಮಾಡ್ಕೊಂಡು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಿನ್ಬೋದು. ಆದ್ರೆ ನೈಟ್ ಯಾವಾಗ್ಲೂ ತರಕಾರಿ, ಸಲಾಡ್, ಸೂಪ್ ಅದೇ ಬೆಸ್ಟ್. ಯಾಕಂದ್ರೆ ನೈಟ್ ಇದು ಡಿನ್ನರ್ ಯಾವಾಗ್ಲೂ ಲೈಟ್ ಆಗಿದ್ರೇನೆ ವೆಯ್ಟ್ ಲಾಸ್ ರಿಸಲ್ಟ್ ಬೇಗ ಬರ್ತದೆ. ಹಾಗೆ ನಿಮ್ಮ ಒಂದು ಟೈಮ್ ಅನ್ನ ಬೇಗ ಮಾಡ್ಕೊಳ್ಳಿ. 7 ಗಂಟೆ ಒಳಗೆ ಡಿನ್ನರ್ ಆದ್ರೆ ತುಂಬಾನೇ ಒಳ್ಳೆ ರಿಸಲ್ಟ್ ಬರ್ತದೆ. 7 ಗಂಟೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 8 ಗಂಟೆ ಒಳಗಡೆ ನಿಮ್ಮ ಒಂದು ಡಿನ್ನರ್ ಅನ್ನ ಮುಗಿಸ್ಕೊಳ್ಳಿ. ಆಗ ನಿಮ್ಗೆ ವೆಯ್ಟ್ ಲಾಸ್ ಬೇಗನೆ ಆಗ್ತದೆ. ಇದನ್ನ ನೀವು ಮಾಡಿ ನೋಡಿ. ಯಾಕೆಂದ್ರೆ ನಾನು ಕಳೆದ ವರ್ಷ ಅದೇ ರೀತಿ ಮಾಡಿ 13 kg ಲಾಸ್ ಆಗಿದೆ. ಅದೇ ರೀತಿ ಬೆಳಿಗ್ಗೆ ರಾತ್ರಿ 8 ಗಂಟೆ ಒಳಗಡೆ ನಮ್ಮ ಡಿನ್ನರ್ ಅನ್ನ ಮುಗಿಸ್ಬೇಕು. ಮಲಗ್ಲಿಕ್ಕೆ ಒಂದು 3 ಗಂಟೆ ಮೊದ್ಲೇ ನಾವು ಫುಡ್ ಅನ್ನ ತಿಂದಾಗಿರ್ಬೇಕು.
ನೈಟ್ ಮಲಗುವಾಗ ಆಮೇಲೆ ಒಂದು ಸಿನಮನ್ ಡ್ರಿಂಕ್ ಅಥವಾ ಅಜ್ವೈನ್ ಡ್ರಿಂಕ್ ಅನ್ನ ಕುಡಿದು ಆಮೇಲೆ ಮಲಗೋದು. ನಿಮ್ಗೆ ಅದಿಲ್ಲ, ಇಷ್ಟ ಇಲ್ಲ ಅಂದ್ರೆ ಹಲ್ದಿ ಮಿಲ್ಕ್ ಅಥವಾ ಏನು ಅರಸಿನ ಹಾಕಿ ಹಾಲು ಕೂಡ ಕುಡಿಬಹುದು. ಹಾಲು ಕುಡಿಯೋ ಅಭ್ಯಾಸ ಇದ್ರೆ ನೈಟ್ ಮಲಗೋದಕ್ಕಿಂತ ಮುಂಚೆ ಹಾಲನ್ನ, ದಪ್ಪ ಹಾಲು, ಫ್ಯಾಟ್ ಇರುವಂತ ಹಾಲು ತಗೊಳ್ಬೇಡಿ. ಲೋ ಫ್ಯಾಟ್ ಮಿಲ್ಕ್, ಅದರಲ್ಲಿ ಸ್ವಲ್ಪ ಅರಸಿನ ಹಾಕೊಂಡು ತಗೊಳ್ಳಿ. ಇಲ್ಲಿ ನೋಡಿ, ನಾನು ಒಂದು ಕಪ್ ಟೀ, ಓಟ್ಸ್ ಉಪ್ಮಾ, ಇದಾಗಿತ್ತು ನನ್ನ ಬ್ರೇಕ್ಫಾಸ್ಟ್. ಇಲ್ಲಿ ನಾನು ರೆಸಿಪಿಯ ಜೊತೆಗೆ ವೆಯ್ಟ್ ಲಾಸ್ ಟಿಪ್ಸ್ ಕೂಡ ಹೇಳ್ತಾ ಇದ್ದೇನೆ. ಆದ ಕಾರಣ ಈ ತರ ರೆಸಿಪಿ ಕೂಡ ಸಿಗ್ತದೆ ನಿಮಗೆ, ವೆಯ್ಟ್ ಲಾಸ್ ಮೋಟಿವೇಶನ್ ಕೂಡ ಸಿಗ್ತದೆ ಅಂತ ಹೇಳಿ ಈ ರೀತಿ ಹೇಳ್ತಾ ಇರ್ತೇನೆ. ಇದರಿಂದ ನಿಮ್ಗೆ ಹೆಲ್ಪ್ ಆಗುತ್ತಾ, ನೀವು ಕೂಡ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ದೀರಾ ಅನ್ನೋದನ್ನ ನನ್ನ ಜೊತೆ ನೀವು ಕೂಡ ಒಂದು ಕಮೆಂಟ್ ಮಾಡಿ ಇದ್ರೆ ಎಷ್ಟು ಜನ ನೋಡ್ತಾರೆ, ಅವರು ಕೂಡ ಫಾಲೋ ಮಾಡ್ತಾರೆ ಅನ್ನೋದು ನಂಗೆ ಗೊತ್ತಾದ್ರೆ ನಂಗೆ ಕೂಡ ಖುಷಿ ಆಗ್ತದೆ. ಯಾಕೆಂದ್ರೆ ನೆಕ್ಸ್ಟ್ ರೆಸಿಪಿ ಈ ತರ ಮಾಡಿ ಶೇರ್ ಮಾಡ್ಲಿಕ್ಕೆ ಒಂದು ಮೋಟಿವೇಶನ್ ಸಿಗ್ತದೆ. ಅದಕ್ಕೋಸ್ಕರ ಖಂಡಿತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಪ್ರತಿಯೊಬ್ಬರ ಕಮೆಂಟ್ ನೋಡ್ತೇನೆ, ಹಾಗೆ ಪ್ರತಿಯೊಬ್ಬರ ಕಮೆಂಟಿಗೂ ರಿಪ್ಲೈ ಕೂಡ ಕೊಡ್ತೇನೆ. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಅದಾದ ನಂತರ ನಾನು ಮಧ್ಯಾಹ್ನ ಮಿಲೆಟ್ ಇದ್ದು ಒಂದು ರೆಸಿಪಿ ಮಾಡ್ತಾ ಇದ್ದೇನೆ. ನೋಡಿ, ಇಲ್ಲಿ ನವಣೆ ಅಂತ ಹೇಳ್ತೇವೆ ಸಾರಿ, ಸಾಮೆ ಅಕ್ಕಿ. ಇದು ನವಣೆ ಅಲ್ಲ, ಲಿಟಲ್ ಮಿಲೆಟ್ ಅಂದ್ರೆ ಸಾಮೆ ಅಕ್ಕಿ ಅಂತ ಹೇಳ್ತೇವೆ. ಸಿರಿಧಾನ್ಯದಲ್ಲಿ ಒಂದು 4 ವೆರೈಟಿ ಇದೆ. ನವಣೆ, ಆಮೇಲೆ ಸಾಮೆ, ಕೂಡೋ ಅಂತ ಒಂದು ಬರ್ತದೆ, ಆಮೇಲೆ ಊದಲು, ಆತರ ಎಲ್ಲ ಹೆಸರಿದ್ದು ಸಿರಿಧಾನ್ಯಗಳಿದೆ. ಇಲ್ಲಿ ನಾನು ಲಿಟಲ್ ಮಿಲೆಟ್ ಅಂದ್ರೆ ಸಾಮೆ, ಇದನ್ನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೇನೆ. ತಣ್ಣಗಾಗ್ಬೇಕಾದ್ರೆ ಅದು ಸ್ವಲ್ಪ ಒಂದು ಗಟ್ಟಿ ಆಗಿರ್ತದಲ್ವಾ, ಅದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಆಮೇಲೆ ಇದಕ್ಕೆ ಮೊಸರನ್ನ ಹಾಕೊಳ್ಬೇಕು. ಈ ಸಾಮೆಯಿಂದ ನಾನು ಮೊಸರನ್ನವನ್ನ ಮಾಡ್ಕೊಳ್ತಾ ಇದ್ದೇನೆ. ತುಂಬಾ ರುಚಿ ಆಗ್ತದೆ ಫ್ರೆಂಡ್ಸ್, ನೀವೊಂದ್ಸತಿ ಮಾಡಿ ನೋಡಿ, ತಿನ್ಲಿಕ್ಕೆ ತುಂಬಾನೇ ಟೇಸ್ಟಿ ಆಗ್ತದೆ. ಚೆನ್ನಾಗಿ ಮೊಸರು ಹಾಕಿ ಇದನ್ನ ಈಗ ಮಿಕ್ಸ್ ಮಾಡ್ಕೊಳ್ಬೇಕು, ಚೆನ್ನಾಗಿ ಕಲಸಿಕೊಳ್ಬೇಕು. ಯಾಕಂದ್ರೆ ಮೊಸರು ಅದ್ರ ಜೊತೆ ಸೇರಿಕೊಳ್ಬೇಕು. ಆಮೇಲೆ ಸ್ವಲ್ಪ ಗಟ್ಟಿ ಆಯ್ತು ಅಂತ ಅನ್ನಿಸ್ತು ನನ್ಗೆ, ಅದಕ್ಕೆ ಒಂದ್ ಸ್ವಲ್ಪ ಹಾಲನ್ನ ಮತ್ತೆ ಹಾಕೊಂಡೆ. ಮೊಸರು ಅಂದ್ರೆ ಹೀರಿಕೊಳ್ತದೆ, ಈ ಮೊಸರನ್ನೆಲ್ಲ ಹೀರಿಕೊಳ್ತದೆ, ಸ್ವಲ್ಪ ಲಿಕ್ವಿಡ್ ಇರ್ಬೇಕಲ್ಲ ಮೊಸರನ್ನ, ಅದಕ್ಕೋಸ್ಕರ ಇದಕ್ಕೆ ಮತ್ತೆ ಸ್ವಲ್ಪ ಹಾಲನ್ನ ಸೇರಿಸ್ಕೊಳ್ಬೋದು ನೀವು. ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರ್ತದೆ. ಅದಕ್ಕೆ ಉಪ್ಪು ಹಾಕೊಂಡೆ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಹಾಗೆ ನೀವು ಮಿಡ್ಲಲ್ಲಿ 11 ಗಂಟೆಗೆ ಫ್ರೂಟ್ಸ್ ತಿನ್ನೋದು, ಅಥವಾ ಎಳ್ನೀರ್ ಅಥವಾ ಮಜ್ಜಿಗೆ ಆ ತರ ತಗೊಳ್ಳಿ 11 ಗಂಟೆ ಅಷ್ಟೊತ್ತಿಗೆ. ಮಾರ್ನಿಂಗ್ ಡ್ರಿಂಕ್ ಜೀರಾ ವಾಟರ್ ಇರ್ಬೋದು, ಕೊತ್ತಂಬರಿ ಹಾಕಿ ಕುದಿಸಿ ಕುಡಿಯೋದಿರ್ಬೋದು, ಅಥವಾ ತರಕಾರಿ ಜ್ಯೂಸ್ ಇರ್ಬೋದು, ಯಾವ್ದಾದ್ರು ತಗೊಳ್ಳಿ ನಿಮ್ಮ ಇಷ್ಟದ್ದು. ಬೇರೆ ನಾನು ಆಲ್ರೆಡಿ ನನ್ನ ಚಾನಲ್ ಅಲ್ಲಿ ವಿಡಿಯೋಸ್ ಇದೆ, ಅಥವಾ ನಿಮ್ಗೆ ಬೇರೆ ಕಡೆ ಕೂಡ ಸಿಗ್ಬೋದು. ಡಿಟಾಕ್ಸ್ ಜ್ಯೂಸ್ ಅಂತ ಹೇಳಿ ಸರ್ಚ್ ಮಾಡಿದ್ರೆ ಎಷ್ಟು ಜ್ಯೂಸ್ಗಳು ಹೇಗ್ ಮಾಡೋದು ಅಂತ ಹೇಳಿ ಸಿಗ್ತದೆ. ಏನು ಇಲ್ಲ, ತರಕಾರಿ ಜ್ಯೂಸು ಒಂದು ದಿವಸ ಬೀಟ್ರೂಟ್ ಜ್ಯೂಸ್ ಮಾಡಿ, ಒಂದ್ ದಿವಸ ಕ್ಯಾರೆಟ್ ಜ್ಯೂಸ್ ಮಾಡಿ, ಪುದೀನ ಮತ್ತೆ ಲಿಂಬೆ ಎಲ್ಲ ಹಾಕೊಂಡು ಮಾಡಿದ್ರೆ ಆಯ್ತು. ತುಂಬಾ ಸಿಂಪಲ್ ಇದೆ ಡಿಟಾಕ್ಸ್ ಜ್ಯೂಸ್ ಮಾಡುವಂತದ್ದು. ಹಾಗೆ ಜಾಸ್ತಿ ಆಗಿ ಅದು ಯಾವ್ದು ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಬರೇ ನೀರನ್ನಾದ್ರೂ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಗ್ಗರಣೆ ಮಾಡ್ಕೊಂಡಿದ್ದೇನೆ. ಸಾಸಿವೆ, ಉದ್ದಿನ ಬೇಳೆ, ಕರಿಬೇವು, ಒಣಮೆಣಸು ಮತ್ತೆ ಪೀನಟ್ ಹಾಕಿ ಅದನ್ನ ಫ್ರೈ ಮಾಡ್ಕೊಂಡಿದ್ದೇನೆ. ಇದನ್ನ ಈ ಅನ್ನಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಮೊಸರಲ್ಲಿ ನಮಗೆ ಪ್ರೋಟೀನ್ ಅಂಶ ಚೆನ್ನಾಗಿ ಸಿಗ್ತದೆ. ಹಾಗೆ ಪೀನಟ್ ಅಲ್ಲಿ ನೆಲಕಡಲೆ, ಅದು ಕೂಡ ಹೈ ಫ್ಯಾಟ್ ಕೂಡ ಇದೆ ಅದರಲ್ಲಿ, ಹಾಗೆ ಪ್ರೋಟೀನ್ ಕೂಡ ಇದೆ ನೆಲಕಡಲೆಯಲ್ಲಿ. ತುಂಬಾನೇ ಒಳ್ಳೇದು ಪೀನಟ್. ಹಾಗಂತೇಳಿ ಅದನ್ನ ಜಾಸ್ತಿ ಪ್ರಮಾಣದಲ್ಲಿ ತಗೊಳ್ಬೇಡಿ, ಮಾಡ್ರೇಟ್ ಆಗಿ ತಗೊಳ್ಬಹುದು. ಈವ್ನಿಂಗ್ ಸ್ನಾಕ್ಸ್ ಆಗಿ ಕೂಡ ನಾವು ಪೀನಟ್ ಅನ್ನ ಯೂಸ್ ಮಾಡ್ಕೊಳ್ಬಹುದು. ಇಲ್ಲಿ ಒಂದ್ ಸ್ವಲ್ಪ ನೀರುಳ್ಳಿ ಹಾಗೆ ಮುಳ್ಳು ಸೌತೆಯನ್ನ ಹಾಕೊಂಡಿದ್ದೇನೆ. ನಿಮ್ಗೆ ಮುಳ್ಳು ಸೌತೆ ಇಷ್ಟ ಇಲ್ಲ ಅಂತಿದ್ರೆ ಸ್ವಲ್ಪ ಕ್ಯಾರೆಟ್ ಹಾಕಿ ಕೂಡ ಮಾಡ್ಕೊಳ್ಬಹುದು, ಅಥವಾ ದಾಳಿಂಬೆ ಎಲ್ಲ ಹಾಕೊಳ್ಬಹುದು. ಮೊಸರನ್ನ ನಾವು ವೈಟ್ ರೈಸ್ ಇಂದ ಹೇಗೆ ಮೊಸರನ್ನ ಮಾಡ್ತೇವೋ ಅದೇ ರೀತಿ ಲಿಟ್ಲ್ ಮಿಲೆಟ್ ಸಾಮೆಯಿಂದ ಮಾಡ್ಕೊಂಡಿದ್ದೇನೆ. ತುಂಬಾನೇ ರುಚಿಯಾಗಿರ್ತದೆ, ಹೊಟ್ಟೆ ಫಿಲ್ ಆಗ್ತದೆ. ಹಾಗೆ ಲೈಟ್ ಇದು ನಮ್ಮ ಅಕ್ಕಿಗೆ ಕಂಪೇರ್ ಮಾಡಿದ್ರೆ ಮಿಲೆಟ್ ಅಲ್ಲಿ ಫೈಬರ್ ಕೂಡ ಇದೆ, ಪ್ರೋಟೀನ್ ಕೂಡ ಇದೆ ಮಿಲೆಟ್ ಅಲ್ಲಿ. ಹಾಗಾಗಿ ಅದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು.
ಇದನ್ನ ನಾನು ಮಧ್ಯಾಹ್ನ ಲಂಚಿಗೆ ತಗೊಂಡೆ. ಹಾಗೆ ಬೆಳಿಗ್ಗೆ ಮಾಡಿದ ಓಟ್ಸ್ ಉಪ್ಮಾ ಮತ್ತೆ ಈ ಒಂದು ಮೊಸರನ್ನ ಇದೆಲ್ಲವೂ ಕೂಡ ಸ್ವಲ್ಪ ಸ್ವಲ್ಪ ಉಳ್ದಿತ್ತು. ಇದನ್ನೇ ನಾನು ನೈಟ್ಗೆ ಅದೆರಡನ್ನ ತಗೊಂಡೆ. ಒಂದ್ ಸ್ವಲ್ಪ ಓಟ್ಸ್ ಉಪ್ಮಾ ಇತ್ತು, ಹಾಗೆ ಒಂದ್ ಸ್ವಲ್ಪ ಇದೆ ಮೊಸರನ್ನ ಒಂದ್ ಸ್ವಲ್ಪ ಉಳ್ದಿತ್ತು. ಇದನ್ನ ನಾನು ನೈಟ್ ಡಿನ್ನರ್ಗೆ ತಗೊಂಡೆ. ಆಮೇಲೆ ಸ್ವಲ್ಪ ತರಕಾರಿ ಕಟ್ ಮಾಡ್ಕೊಂಡು ತಿಂದೆ, ಕ್ಯಾರೆಟ್ ಕುಕುಂಬರ್ ಎಲ್ಲ. ಇದು ಡಿನ್ನರ್ಗೆ ಅಂತ ಹೇಳಿ ಆಮೇಲೆ ಮತ್ತೇನು ರೆಸಿಪಿಯನ್ನ ಮಾಡ್ಲಿಲ್ಲ. ಇಲ್ಲಾದ್ರೆ ಡಿನ್ನರ್ಗೆ ಏನಾದ್ರೂ ಇದು ಪನ್ನೀರ್ ಎಲ್ಲ ಹಾಕೊಂಡು ಸೂಪ್ ತರ ಏನಾದ್ರೂ ಮಾಡ್ಬೋದು, ತರಕಾರಿ ಸೂಪ್ ತರ ಮಾಡ್ಬೋದು. ಅದ್ರ ಜೊತೆಗೆ ಸ್ವಲ್ಪ ಪನ್ನೀರ್ ಸೇರಿಸ್ಕೊಂಡ್ರೆ ಪ್ರೋಟೀನ್ ಕೂಡ ಆಗುತ್ತೆ. ಇದಾಗಿತ್ತು ನನ್ನ ಲಂಚ್. 2 ರೆಸಿಪಿ ಹೇಳಿಕೊಟ್ಟೆ. ಇದಕ್ಕೊಂದ್ ಸ್ವಲ್ಪ ಉಪ್ಪಿನಕಾಯಿ ಅಂದ್ರೆ ಮೊಸರನ್ನ ಸ್ವಲ್ಪ ಸಪ್ಪೆ ಸಪ್ಪೆ ಇರ್ತದಲ್ಲ, ಅದಕ್ಕೋಸ್ಕರ ಉಪ್ಪಿನಕಾಯಿ ಹಾಕೊಂಡು ಅಂದ್ರೆ ಮಳೆ ಕೂಡ ಬರ್ತಾ ಇತ್ತು ನಮ್ಮಲ್ಲಿ ಸಿಕ್ಕಾಪಟ್ಟೆ. ಹಾಗೆ ಸ್ವಲ್ಪ ಉಪ್ಪಿನಕಾಯಿ ಹಾಕಿ ತಿನ್ಲಿಕ್ಕೆ ತುಂಬಾನೇ ಟೇಸ್ಟಿ ಆಯ್ತು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.